ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಫೈನಲಿ ವಾರ್ಷಿಕೋತ್ಸವ ಸಂಭ್ರಮಾಚರಣೆ 16ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ದಿನವನ್ನು ಮನೆಗೆ ಸಂಬಂಧಪಟ್ಟಂತೆ ಮನೆ ಒಳಗಡೆ ಒಂದು ಸಿಂಪಲ್ ಆಗಿ ಆಚರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಕುಸುಮ ಅವರು. ಈ ಕಡೆ ಪೂಜಾ ಕುಸುಮ ಅವರು ಎಲ್ಲರೂ ಸೇರ್ಕೊಂಡಿದ್ದ ಈ ಕಡೆ ಇದಕ್ಕೆ ಏನೇನು ಪ್ರಿಪೇರ್ ಮಾಡಬೇಕು ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ. ಈ ಕಡೆ ಪೂಜಾ ಸುನಂದ ಅವ್ರು ಅಂದ್ರಂತೂ ಈ ಕಡೆ ಕುಸುಮ ಅವ್ರಿಗಂತೂ ಸುಮ್ಮನೆ ತುಂಬ ಅಂದರೆ ತುಂಬ ಇಷ್ಟ. ಬಿಕಾಸ್ ಅವರಲ್ಲಿ ಬದಲಾವಣೆ ಆಗಿದೆ, ನನ್ನಿಂದನೇ ಆಗಿದೆ ಅಂತ ಕೊಚ್ಕೊಳ್ಳೋದು ಬೇರೆ. ಫೈನಲಿ ಇದೆಲ್ಲ ಕೂಡ ಆಗ್ತಾ ಇದ್ರೆ ಆ ಕಡೆ ಶ್ರೇಷ್ಠ ಅಂತೂ ಮದುವೆಗೆ ಇನ್ವಿಟೇಷನ್ ಕಾರ್ಡ್ನ ಪ್ರಿಂಟ್ ಮಾಡಿಸಿ ವೆನ್ಯೂ ಸ್ಥಳ ಮುಹೂರ್ತ ಎಲ್ಲವನ್ನು ಕೂಡ ಫಿಕ್ಸ್ ಮಾಡಿದಾಳೆ. ಆದರೆ ತಾಂಡವ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಅದೇ ದಿನ ಮದುವೆ ಆಗ್ತೀನಿ, ತಾಂಡವ್ ನನ್ನ ಮದುವೆ ಆಗಲೇಬೇಕು, ಹೇಗೆ ಲಾಕ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಈ ಕಡೆ ಆಲ್ರೆಡಿ ಕುಸುಮ ಅವರು ಭಾಗ್ಯ ಹಾಗೆ ಮಕ್ಕಳ ಜೊತೆ ತಾಂಡವ್ನ ಒಂದು ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಆಗ ಅವರು ಕ್ಲೋಸ್ ಆಗ್ತಾರೆ ಅಂತ ಹೇಳಿ ಈ ಕಡೆ ಗಂಡ ಹೆಂಡ್ತಿನ ಒಂದು ಮಾಡಬೇಕು ಅಂತ ಹೇಳಿ ಮಕ್ಕಳ ಜೊತೆ ಶಾಪಿಂಗಿಗೆ ಅಂತ ತಾಂಡವ್ ಜೊತೆ ಕಳಿಸ್ಕೊಡ್ತಾರೆ. ಬಟ್ ತಾಂಡವ್ಗೆ ಗೊತ್ತೇ ಇಲ್ಲ ಈ ಕಡೆ ಶಾಪಿಂಗ್ ಬಂದಿರ್ತೀವಿ ನಾವು ಅಂತ. ಬಿಕಾಸ್ ಮಗ ಕಾಲ್ ಮಾಡಿದ್ದೆ ಪಾಪ ಬನ್ನಿ ಅಂದಾಗ ಜಾಗಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಹೋದರೆ ಭಾಗ್ಯನ ನೋಡಿ ತುಂಬ ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಯಾಕೆ ಕರೆಸ್ಕೊಂಡಿದ್ದು ಅಂತ ಹೇಳ್ತಿದ್ರೆ ಅದು ಪಾಪ ನಾಳೆ ನಿಮ್ಮ ಮದುವೆ ವಾರ್ಷಿಕೋತ್ಸವ ಅಲ್ವಾ, ಅದಕ್ಕೋಸ್ಕರ ಶಾಪಿಂಗ್ ಮಾಡೋದಕ್ಕೆ ಅಂತಿದ್ದಾಗ ಇದನ್ನು ನೋಡಿದ್ದೆ. ಹೋ, ಇದೆಲ್ಲ ನಿಂದೇ ಪ್ಲಾನ, ಮಕ್ಳ ಕೈಯಲ್ಲಿ ಹೇಳ್ಸಿರೋದು ಅಂತ ಭಾಗ್ಯನ ಕೇಳ್ತಿದ್ದಾರೆ. ಈ ಕಡೆ ಭಾಗ್ಯ ಇಲ್ಲಪ್ಪ ಅಂತ ಹೇಳ್ತಿದ್ರು. ತಾಂಡವ್ ನಂಬ್ತಿಲ್ಲ. ಈ ಕಡೆ ಮಗ ಅಂತೂ ಅಮ್ಮನ ಬೈಬೇಡಿ ಪಾಪ, ಇದು ಯಾವುದಕ್ಕೂ ಕೂಡ ಅಮ್ಮ ಕಾರಣ ಅಲ್ಲ. ನಿಜ ಹೇಳಬೇಕು ಅಂದರೆ ಅಮ್ಮಂಗೆ ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ. ಬಿಕಾಸ್ ಅಜ್ಜಿನೇ ನಮ್ಮನ್ನ ಕಳಿಸಿದ್ದು ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ, ಅದಕ್ಕೋಸ್ಕರನೇ ನಾವು ಬಂದಿದ್ದು ಅಂತ ಹೇಳ್ತಿದ್ದಾರೆ. ಪಾಪ ನೀವು ಡಿವೋರ್ಸ್ ಮಾಡಲ್ಲ ಅಲ್ವ, ನೀವೇ ತಾನೇ ಡಿವೋರ್ಸ್ ಮ್ಯಾಟರ್ ಎತ್ತಿದ್ದು ಅಂತ ಮಗಳು ಕೇಳ್ತಿದ್ರೆ ಇಲ್ಲಮ್ಮ ಅಂತ ಹೇಳ್ತಾರೆ. ಜೊತೆಗೆ ಈಗ ಶಾಪಿಂಗ್ ಮಾಡೋಣವಾ, ಮೊದಲು ಅಮ್ಮಂಗೆ ಸೀರೆ ತೆಗೆಯೋಣವಾ, ಅಮ್ಮಂಗೆ ಫಸ್ಟ್ ಟೈಮ್ ಅಲ್ವಾ ಅಪ್ಪ ಶಾಪಿಂಗ್ ಮಾಡ್ತಿರೋದು, ಅಮ್ಮಂಗೂ ಕೂಡ ಸೀರೆ ತಗೊಡ್ತೀರಾ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗಂತೂ ಜೀವನಾಂಶನೇನೋ ಕೊಟ್ಬಿಡ್ಬಹುದಿತ್ತು. ಆದರೆ ಇವಳಿಗೆ ಗಂಡನಾಗಿ ಖರ್ಚು ಮಾಡಬೇಕು ಅಂದರೆ ಮೈಯೆಲ್ಲ ಉರಿಯುತ್ತೆ ಅಂತ ಅನ್ಕೋತಿದ್ದಾರೆ. ಫೈನಲಿ ಈ ಕಡೆ ಏನೇ ಮಾಡಿ ಎಂತೆ ಮಾಡಲಿ, ಎಷ್ಟೇ ಟ್ಯಾಲೆಂಟ್ ಇಲ್ಲ ಆದರೂ ಕೂಡ ಈ ಕಡೆ ಭಾಗ್ಯ ಅಂದರೆ ತುಂಬಾ ತಾತ್ಸಾರ ತಾಂಡವ್ಗೆ. ನಂತರ ಈ ಕಡೆ ಒಂದು ಸೀರೆ ಶೋರೂಮಿಗೆ ಬರ್ತಾರೆ. ಸೀರೆ ಎಲ್ಲ ನೋಡ್ತಿದ್ದಾರೆ. ಮಮ್ಮ ನೀನು ಲೆಹಂಗಾ ಹಾಕು ಮಮ್ಮ, ಒಂದಿನ ಕೂಡ ಹಾಕೇ ಇಲ್ವಾ ಅಂತ ಹೇಳ್ತಿದ್ದಾರೆ. ಇಲ್ಲ ಪುಟ್ಟ ಅಂತ ಹೇಳ್ತಿದ್ದಾರೆ. ಅಮ್ಮ ಹಾಕೋಮ್ಮ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ತನ್ಮೈ ಕೂಡ ಹೇಳ್ತಿದ್ರೆ. ಇದೆಲ್ಲ ಗೊತ್ತಿದ್ದರೆ ನನ್ನ ಜೀವನ ಯಾಕೆ ಈ ರೀತಿ ಇರ್ತಿತ್ತು, ನನ್ನ ಸಂಸಾರ ಕೂಡ ಎಲ್ಲ ಥರನೇ ಚೆನ್ನಾಗಿರ್ತಿತ್ತು. ಗುಗ್ಗು ಗುಗ್ಗು ಇವಳು ಅಂತ ಅನ್ಕೋತಿದ್ದಾರೆ. ಇವಳಿಗೆ ದೊಡ್ಡ ಶೋರೂಮ್ಗೆ ಕೇಡು ಅಂತ ಹೇಳ್ತಾರೆ. ನಂತರ ನಿಮ್ಮ ಅಮ್ಮಂಗೆ ಸ್ಯಾರಿನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಡು ಅಂತ ಹೇಳ್ತಾರೆ ತಾಂಡವ್. ನಂತರ ಈ ಕಡೆ ಪಾಪ ನೀವೇ ಅಮ್ಮಂಗೆ ಸ್ಯಾರಿ ಸೆಲೆಕ್ಟ್ ಮಾಡಿ ಅಂತಾರೆ ಮಕ್ಳಿಗೋಸ್ಕರ. ಇಲ್ಲ ಅನ್ನೋಕ್ಕಾಗದೆ ತಾಂಡವ್ ಕೂಡ ಸ್ಯಾರಿನ ಸೆಲೆಕ್ಟ್ ಮಾಡ್ತಿದ್ದಾರೆ, ಇದು ಚೆನ್ನಾಗಿ ಕಾಣಿಸುತ್ತೆ ಅದು ಅಂತ. ಈ ಕಡೆ ಮಕ್ಳಿಗೂ ಭಾಗ್ಯಗೂ ಎಲ್ರಿಗೂ ಖುಷಿ ಆಗ್ತದೆ. ಬಟ್ ಭಾಗ್ಯಕ್ಕೆ ಮನಸ್ಸಿಗೆ ಅರ್ಥ ಆಗುತ್ತೆ ಇದು ಎಲ್ಲವೂ ನಾಟಕ ಅಂತ. ನಂತರ ಈ ಕಡೆ ಬೇರೆ ಸೀರೆ ತೋರಿಸಿ ಅಂದಾಗ ಪ್ರೈಸ್ ಅಮೌಂಟ್ನ ನೋಡ್ತಿದ್ದಾರೆ. ಪ್ರೈಸ್ ಟ್ಯಾಗ್ನ ನೋಡ್ತಿದ್ದಾಳೆ. ಸೀರೆ ಸೆಲೆಕ್ಟ್ ಮಾಡೋದು ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ತಾಂಡವ್ ಕೋಪ ಮಾಡ್ಕೋತಾನೆ. ಪ್ರೈಸ್ ಬಿಟ್ಬಿಟ್ಟು ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋ ಭಾಗ್ಯ, ನೋಡು ಈ ಸಾರಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಕ್ಕಳು ಮುಂದೆ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದಾರೆ. ನಾನು ನಿನ್ನನ್ನು ಸಾರಿ ತಗೋ ಹಾಗೆ ಹೀಗೆ ಅಂತ ಹೇಳ್ತಿದ್ದೀನಿ ಅಂತ ಹಟ್ಟಕ್ಕೆ ಹತ್ಬಿಡ್ಬೇಡ, ಇದೆಲ್ಲ ಕೂಡ ಮಕ್ಕಳು ಖುಷಿಗೋಸ್ಕರ ನಾಟಕ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಅಪ್ಪನದು ಬಟ್ಟೆ ಸೆಲೆಕ್ಟ್ ಮಾಡೋಕೆ ಮೆನ್ಸ್ ಸೆಕ್ಷನ್ಗೆ ಹೋಗ್ತಾರೆ. ಅಲ್ಲಿ ಶರ್ಟ್ನ ಅಮ್ಮನೇ ಸೆಲೆಕ್ಟ್ ಮಾಡಬೇಕು ಅಂದಾಗ ನಿಮ್ಮ ಅಮ್ಮಂಗೆ ಎಲ್ಲಿ ಗೊತ್ತು ನನ್ನ ಟೇಸ್ಟ್ ಅಂತ ಹೇಳ್ತಿದ್ರೆ. ಈ ಕಡೆ ನೇವಿ ಬ್ಲೂ ನೇರಳೆ ಹಣ್ಣದ ಬಣ್ಣದ ಶರ್ಟ್ ತೆಗಿರಿ ಅಂತಾಗೆ ತಾಂಡವ್ಗೆ ಶಾಕ್ ಆಗುತ್ತೆ. 15 ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದ್ದೀನಿ, ಯಾವುದೋ ಜನಕ್ಕೋಸ್ಕರ ಮಕ್ಳಿಗೋಸ್ಕರ ಸಂಸಾರ ಮಾಡಲಿಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡಿ ಸಂಸಾರ ಮಾಡಿದ್ದೀನಿ, ನಿಮಗೆ ಯಾವ ಒಂದು ಕಲರ್ ಇಷ್ಟ ಅನ್ನೋದು ನನಗೆ ಅರ್ಥ ಆಗಿಲ್ಲ ಅಂದರೆ ನಾನು ಅಷ್ಟು ಅಜ್ಞಾನಿ ಅಂತೂ ಅಲ್ಲ ಅಂತ ಹೇಳ್ತಾರೆ. ಇದರಿಂದ ಮನಸ್ಸಿಗೆ ನಾಟಕ ಆಗುತ್ತೆ ತಾಂಡವ್ಗೆ. ನಂತರ ಈ ಕಡೆ ಮನೇಲಂತೂ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅಂತ ಕುಸುಮ ಅವರು ಪೂಜೆಗೆ ಎಲ್ಲವೂ ಕೂಡ ಹೇಳ್ಕೊಡ್ತಿದ್ದಾರೆ. ನಂತರ ಈ ಕಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಈ ಕಡೆ ಧರ್ಮ ಅಂಕಲ್ ಕಾವೇರಿ ಮನೆಗೆಲ್ಲ ಹೇಳಿದ್ಯಾ ಅಂತ ಕುಸುಮವನ್ನ ಕೇಳ್ತಿರೋದಕ್ಕೆ ಹೌದು ಹೇಳಿದ್ದೀನಿ, ಯಾವುದ್ಯಾವುದೋ ಸೂಪರ್ ಚೂಡಿ ಕಾಂಪಿಟೇಷನ್ ಅಂತೆ ಅಲ್ಲಿಗೆ ಹೋಗ್ಬೇಕಂತೆ ಅವರು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಮಿಕ್ತವ್ರಾದರೂ ಬರ್ತಾರ ಅಂತ ಹೇಳಿದ್ದೀನಿ, ಯಾರು ಬರ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಅಕ್ಕಪಕ್ಕದವ್ರಿಗೂ ಹೇಳಿದ್ದೀನಿ ಮನೆ ಒಳಗಡೆ ಒಂದು ಸಂಭ್ರಮ ಸಡಗರ ನಡೀತಿದೆ ಅಂತ. ಅವ್ರು ಬಂದರು ಬಿಟ್ಟರು ನನಗೇನು ಆಗಬೇಕಾಗಿಲ್ಲ, ನಮ್ಮ ಮನೇಲಿ ಒಂದು ಒಳ್ಳೇದಾದರೆ ಸಾಕು ಅಂತಿದ್ರೆ ಈ ರೀತಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಲ್ವಾ ಅಂದಾಗ ಖಂಡಿತ ಒಳ್ಳೇದಾಗುತ್ತೆ. ಮತ್ತೆ ತಾಳಿಶಾಸ್ತ್ರ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಕೆಡಕಾಗೋದಿಲ್ಲ, ಅದರಿಂದ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಕುಸುಮ ಅವ್ರು ಹೇಳ್ತಾರೆ. ನಂತರ ಈ ಕಡೆ ಮಕ್ಕಳೆಲ್ಲರೂ ನೆಕ್ಸ್ಟು ಪಾನಿಪುರಿ ತಿನ್ನಬೇಕು ಅಂತ ಪಾನಿಪುರಿ ಸ್ಟಾಲ್ಗೆ ಬರ್ತಾರೆ. ಈ ಕಡೆ ಎಲ್ಲಿ ನೋಡಿದ್ರಿ ಅಂತ ಅಪ್ಪ ಕೇಳ್ತಿದ್ರೆ ನಮ್ಮ ಸ್ಕೂಲಲ್ಲಿ ಎಲ್ಲ ಪೇರೆಂಟ್ಸ್ ಜೊತೆ ಕೂಡ ಮಕ್ಕಳು ಹೋಗ್ತಾರೆ ಗೊತ್ತಾ, ಎಲ್ಲ ಕೂಡ ಎಷ್ಟು ಸಂಭ್ರಮ ಸಡಗರದಿಂದ ಇರ್ತಾರೆ, ಎಷ್ಟು ಪಾರ್ಟಿ ಔಟಿಂಗ್ ಎಲ್ಲ ಮಾಡ್ತಾರೆ, ಫಿಲಿಮಲ್ಲಿ ಕೂಡ ನೋಡಿದ್ದೀವಿ ಗೊತ್ತಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪಾಪ ಇನ್ನು ಮುಂದೆ ನಾವು ಇದೇ ರೀತಿ ಹೋಗಿ ಎಲ್ಲ ಮಾಡ್ತಿರೋಣ ಅಂತ ಹೇಳ್ತಾರೆ. ಜೊತೆಗೆ ಪಾಪ ಇವೇ ಅಲ್ವಾ ಡಿವೋರ್ಸ್ ತೆಗೆದಿದ್ದು, ಯಾವುದೇ ಕಾರಣಕ್ಕೂ ಇನ್ನು ಡಿವೋರ್ಸ್ ಮ್ಯಾಟರ್ ತೆಗಿಯಲ್ಲ ಅಲ್ವಾ,
ಯಾಕಂದರೆ ನೀವು ಪ್ರಾಮಿಸ್ ಮಾಡಿದ್ರ, ತುಂಬ ಬಾರಿ ಪ್ರಾಮಿಸ್ನ ಬ್ರೇಕ್ ಕೂಡ ಮಾಡಿದ್ರ ಅಂದಾಗ, ಇಲ್ಲ ಪುಟ್ಟ ಇನ್ನು ಮುಂದೆ ನಿಮ್ಮಪ್ಪ ಯಾವುದೇ ರೀತಿ ಪ್ರಾಮಿಸ್ ಬ್ರೇಕ್ ಮಾಡೋದಿಲ್ಲ, ಪ್ರಾಮಿಸ್ ಮಾಡಿರೋದು ನಿಮಗೆ ಅಂದಮೇಲೆ ಖಂಡಿತ ಇನ್ನು ಮುಂದೆ ನಾವು ಎಲ್ಲರೂ ಕೂಡ ಹೀಗೆ ಚೆನ್ನಾಗಿರ್ತೀವಿ ಅಂತ ಭಾಗ್ಯ ಹೇಳ್ತಾಳೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ಶ್ರೇಷ್ಠ ಆಡಿದ ಮಾತುಗಳು ಹಾಗೆ ಕಿವಿಲಿ ಗುನ್ಗುನಿಸ್ತದೆ. ಏನಪ್ಪ ಮಾಡೋದು, ಈ ಕಡೆ ಶ್ರೇಷ್ಠ ಅಂತೂ ಅಲ್ಲಿ ತುಂಬಾ ಸಿಡ್ದೋಗಿದ್ಲು. ನನಗೆ ಮೋಸ ಮಾಡಿದ್ರೆ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಫೇಕ್ ಡ್ರಾಮಾನಾದರೂ ಮಾಡಿ ನಿನ್ನ ಮರ್ಯಾದೆ ತೆಗಿತೀನಿ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗ್ತಿದ್ರೆ ಸರಿಯಾಗಿ ಇಲ್ಲಿ ಮಕ್ಕಳು ತಾಂಡವ್ ಕೈಯಿಂದ ಭಾಗ್ಯಗೆ ಪಾನಿಪುರಿ ತಿನ್ನಿಸ್ತಿದ್ದಾರೆ. ಈ ಕಡೆ ಸುಂದರಿ ಬಂದೇ ಬಿಡ್ತಾರೆ, ಕೈ ಚೋಳಿಕೆ ತೋರ್ಸೋಕೆ ಅಂತ ಬಂದವರು ಇವರನ್ನು ನೋಡಿದೆ. ದೇವರು ನನ್ನ ಪಿನ್ನಿಡೋಕೆ ಕಳಿಸ್ತಾ ಅಂತ ಅನ್ಸುತ್ತೆ. ಸರಿಯಾದ ಜಾಗಕ್ಕೆ ಬಂದಿದ್ದೇನೆ, ಇದನ್ನೇನಾದರೂ ಕಳಿಸಿದ್ರೆ ಚಿನ್ಮಿನಿ ಉರ್ದೋಗ್ತಾಳೆ. ಅವಳು ಉರ್ಕೊಳ್ಳೋದನ್ನು ನೋಡಿದ್ರೆ ಒಂಥರ ಖುಷಿ ಅಂತ ಹೇಳಿ ವಿಡಿಯೋ ಮಾಡಿ ಶ್ರೇಷ್ಠ ಕಳಿಸಿದ್ರೆ ಶ್ರೇಷ್ಠ ವಿಡಿಯೋ ನೋಡಿ ಫೋನ್ನೇ ಹೊಡೆದಾಕೋಕೆ ಅಂತ ಹೋಗ್ಬಿಡ್ತಾಳೆ. ಅಷ್ಟರಲ್ಲಿ ಪೂಜಾ ಕಾಲ್ ಮಾಡ್ತಾಳೆ. ಪೂಜಾ ಕಾಲ್ ಮಾಡಿದೆ, ಯಾಕೆ ಕಾಲ್ ಮಾಡಿದೆ ಅಂದಾಗ ತುಂಬ ಬೋರ್ ಆಗ್ತಿತ್ತು, ಅದಕ್ಕೆ ಹರಟೆ ಹೊಡಿಯೋಣ ಅಂತ ಕಾಲ್ ಮಾಡಿದೆ ಅಂತ ಕಾಲ್ ಎಳಿತಾಳೆ. ನಂತರ ಸುಮ್ಮನೆ ಫೋನ್ ಇಡು, ನಿನ್ನ ಜೊತೆ ಎಲ್ಲ ಮಾತಾಡೋಕೆ ನನಗೆ ಪುರ್ಸೋತಿಲ್ಲ ಅಂತ ಹೇಳಿದ್ರೆ, ನಾಳೆ ನಮ್ಮ ಭಾವ ಮತ್ತು ಅಕ್ಕನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೆ ನೀನು ಬರಲೇಬೇಕು, ವಿತೌಟ್ ಮೀನ್ಸಿಂಗ್ ನೀನು ಬರದೇ ಇದ್ರೆ ಏನೂ ಕೂಡ ನಡೆಯೋದೇ ಇಲ್ಲ, ಶಿಸ್ತಾಗಿ ರೆಡಿಯಾಗಿ ಚೆನ್ನಾಗಿ ಬಾ ಅಂತ ಹೇಳ್ತಿದ್ರೆ, ಈ ಕಡೆ ನಾನು ಬರಲ್ಲ ಅಂದಾಗ, ಹೌದಾ ಹೇಳೋರ್ ಕೈಲೇ ಹೇಳಿಸಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತಲ್ವ, ಕುಸುಮಾತಿ ಕೈಲೇ ಹೇಳಿಸ್ಲ ಅಂತಾಗೆ ಶ್ರೇಷ್ಠ ಸುಮ್ಮನೆ ಆಗಲೇಬೇಕಾಗುತ್ತೆ. ಫೈನಲಿ ಸಂಭ್ರಮ ಸಡಗರ ಮನೆಯಲ್ಲಿ ಮನೆ ಮಾಡಿದೆ. ಈ ಕಡೆ ಅಪ್ಪ ಅಮ್ಮ ಸ್ನಾನ ಮಾಡಿ ಕೂರಿಸಿ, ಈ ಕಡೆ ಮಕ್ಕಳಂತೂ ಇವತ್ತು ನಿಮ್ಮಡೆ ಅಂತ ಹೇಳಿ ಮಕ್ಕಳು ಹಾಗೆ ಪೂಜಾ ಎಲ್ಲರೂ ಕೂಡ ಏನೇನು ಮಾಡಬೇಕು ಅಪ್ಪ ಅಮ್ಮಗೆ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಅಪ್ಪ ಅಮ್ಮಗೆ ಫುಲ್ ಮಕ್ಕಳಿಗೋಸ್ಕರ ತುಂಬಾ ಖುಷಿಯಿಂದ ಇದ್ದಾರೆ. ಈ ಕಡೆ ಮನೆಯಲ್ಲಿ ಸಂಭ್ರಮ ಸಡಗರ ತೋರಣ ಎಲ್ಲವನ್ನ ಹಾಕಿ ರೆಡಿ ಮಾಡಿದ್ದಾರೆ. ಈ ಒಂದು ಖುಷಿ ಸಂಭ್ರಮ ಹೀಗೆ ಇಲ್ಲಪ್ಪ, ಯಾರ ಕಣ್ಣು ಬೀಳದೆ ಇರಲಿ ಅಂತ ಸುನಂದ್ ಅವರು ಕೇಳ್ಕೊತಾ ಇದ್ರೆ, ಆಲ್ರೆಡಿ ಇಲ್ಲಿ ಶ್ರೇಷ್ಠ ಎಂಟ್ರಿ ಕೊಡ್ತಾಳೆ. ಆ ಒಂದು ಸಂಭ್ರಮ ಸಡಗರನ ನೋಡಿ ಉರ್ತು ಹೋಗ್ತಿದ್ದಾಳೆ. ಅಲ್ಲೇ ತೋರಣ ಕಟ್ಟಿದ್ರೆ ಆ ತೋರಣನ ಹಾಗೆ ಕಿತ್ತು ಕೆಳಗಡೆ ಬೀಳ್ಸೇ ಬಿಡ್ತಾಳೆ. ಇದನ್ನು ನೋಡಿ ಕುಸುಮವ್ರಿಗೆ ಶಾಕ್ ಆಗುತ್ತೆ. ಏನಿದು ಅಭಿಷೇಕನ ತೋರಣ ಕೆಳಗಡೆ ಬಿದ್ದೋಯ್ತು ಅಂತ ಸರಿಯಾಗಿ ನೋಡ್ಕೊಂಡು ಬರಬಾರ್ದ ಅಂತ ಶ್ರೇಷ್ಠನ ರೇಗ್ತಿದ್ರೆ, ಇವಳು ಯಾರನ್ನ ಕರೆದಿದ್ದು ಅಂತ ಸುನಂದ್ ಅವರು ಬೈತಿದ್ದಾರೆ. ಈ ಕಡೆ ಪೂಜಾ ನಾನೇ ಕರೆದಿದ್ದು ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಶ್ರೇಷ್ಠನ ನೋಡಿದ್ದೆ ತಾಂಡವ್ ತಬ್ಬಿ ಬಾಗ್ತಿದ್ದಾನೆ. ಮನೆಯವ್ರ ಜೊತೆ ತಾಂಡವ್ ಇರೋ ಖುಷಿ ಸಂಭ್ರಮನ ನೋಡಿ ಶ್ರೇಷ್ಠ ಅವ್ರ್ಕೊಂಡು ಹೇಗಾದರೂ ಮಾಡಿ ಇಲ್ಲಿ ಏನಾದರೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಿದ್ದಾಳೆ. ಫೈನಲಿ ವಿವಾಹ ವಾರ್ಷಿಕೋತ್ಸವ ಸಂಭ್ರಮದ ದಿನ ಒಳ್ಳೇದಾಗತ್ತೆ ಅಂತ ರೀಕ್ರಿಯೇಟ್ನ ಮಾಡ್ತಾ ಇದ್ರೆ, ಇಲ್ಲಿ ಶ್ರೇಷ್ಠ ಮಾಡುವ ಅವಾಂತರದಿಂದ ಮತ್ತಿನ್ನೇನಾದರೂ ಸಂಭವಿಸ್ಬೋದಾ, ಏನೆಲ್ಲ ಆಗ್ಬೋದು. ಈ ಕಡೆ ತಾಂಡವ್ನ ಮುಖವಾಡನೇ ಬಟಾ ಬಯಲಾಗ್ಬಿಡುತ್ತಾ, ಅಥವಾ ತಾಂಡವ್ ಶ್ರೇಷ್ಠ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ಭಾಗ್ಯ ಮುಂದೆ ಅನಾವರಣಗೊಳ್ಳುತ್ತಾ, ಭಾಗ್ಯಗೆ ಒಂದು ಸಣ್ಣ ಡೌಟ್ ಕ್ರಿಯೇಟ್ ಆಗುತ್ತಾ, 16 ವರ್ಷದ ಒಂದು ಸಂಬಂಧಕ್ಕೆ ಬ್ರೇಕ್ ಹಾಕೋ ಯಾವುದಾದ್ರೂ ಒಂದು ದೊಡ್ಡ ಘಟನೆ ನಡೆದ್ಬಿಡುತ್ತಾ. ಈ ಕಡೆ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಹೋಗಬೇಕಾಗಿರೋ ಕಾವೇರಿ, ಲಕ್ಷ್ಮಿ ಹಾಗೆ ವೈಷ್ಣವ್ ಕೂಡ ಈ ಒಂದು ಸಂಭ್ರಮ ಸಡಗರದಲ್ಲಿ ಭಾಗಿಯಾಗ್ತಾರ. ಏನಾಗಬಹುದು, ಯಾವ ರೀತಿಯ ಈ ಒಂದು ಸಂಭ್ರಮಾಚರಣೆ ನಡೆಯುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.